ಈ IVF ವಿಧಾನದಿಂದ ಸಾಮಾನ್ಯವಾಗಿ ಒಂದು ಹಸುವಿನಿಂದ ಒಂದು ಬಾರಿಗೆ ಸುಮಾರು 4ರಿಂದ 16 ಅಂಡಾಣುಗಳನ್ನು ನಿರೀಕ್ಷೆ ಮಾಡಲಾಗುತ್ತಂತೆ ಮತ್ತು ತಿಂಗಳಿಗೆ ಕನಿಷ್ಠ 12 ಅಂಡಾಣುಗಳನ್ನು ಸಂಗ್ರಹಿಸಬಹುದಾಗಿದೆಯಂತೆ. ಹೀಗೆ ಸಂಗ್ರಹಿಸಿದವುಗಳಲ್ಲಿ ಅರ್ಧದಷ್ಟು ಮಾತ್ರ ಭ್ರೂಣಗಳಾಗಿ ಬೆಳೆಯುತ್ತವಂತೆ. ಇದನ್ನೇ ಬಳಸಿಕೊಂಡು ಪ್ರತಿ ತಿಂಗಳು 2 ಗರ್ಭಧಾರಣೆಗಳನ್ನು ಸ್ಥಾಪಿಸಬಹುದಾಗಿದೆಯಂತೆ. ಹೀಗೆ ಈ ರೀತಿಯಾಗಿ ಪ್ರತಿ ವರ್ಷ ಸುಮಾರು 20ಕ್ಕೂ ಹೆಚ್ಚು ವೇಚೂರು ಕರುಗಳನ್ನು ಬಾಡಿಗೆ ಗೋತಳಿಗಳನ್ನು ಬಳಸಿಕೊಂಡು ಉತ್ಪಾದಿಸಬಹುದಾಗಿದೆಯಂತೆ. ಈ ಭ್ರೂಣಗಳನ್ನು ಸೂಕ್ತ ರೀತಿಯಲ್ಲಿ ಘನೀಕರಿಸಿಟ್ಟರೆ ಹಲವಾರು ವರ್ಷಗಳವರೆಗೆ ಉಪಯೋಗಕ್ಕೆ ಬರುತ್ತದೆಯಂತೆ. ಹೀಗೆ ಹೆಪ್ಪುಗಟ್ಟಿಸಿದ ಭ್ರೂಣಗಳನ್ನು ಜಗತ್ತಿನ ಯಾವುದೇ ಭಾಗಕ್ಕೆ ಸಾಗಿಸಬಹುದಾಗಿರುವುದು ಮತ್ತೊಂದು ವಿಶೇಷವಂತೆ. ಒಟ್ಟಾರೆ ನಶಿಸುತ್ತಿರುವ ತಳಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಅಂತಲೇ ಹೇಳಲಾಗ್ತಿದೆ.